ಮಂಜೇಶ್ವರ ತಾಲೂಕು ಶಿರಿಯ ಗ್ರಾಮ ವ್ಯಾಪ್ತಿಯ ವಾಣಂದೆ ತರವಾಡಿನ ತರವಾಡು ಮನೆಯ ಜೀರ್ಣೋದ್ಧಾರದ ಭೂಮಿ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮ ಗುರುವಾರ ಬೆಳಗ್ಗೆ ನಡೆಯಿತು. ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಶಿಲಾನ್ಯಾಸ ನೆರವೇರಿಸಿದರು. ಈ ಸಂದರ್ಭ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಪೂಜ್ಯ ಸ್ವಾಮೀಜಿಗಳು, ಪರಸ್ಪರ ಪ್ರೀತಿ ಇದ್ದರೆ ಎಲ್ಲವೂ ಸಾಧ್ಯ, ಕುಟುಂಬ ವೃದ್ಧಿಯಾಗುತ್ತದೆ, ಅಭಿವೃದ್ಧಿಯಾಗುತ್ತದೆ. ತರವಾಡು ಮನೆಯ ಜೀರ್ಣೋದ್ಧಾರ ಆದಷ್ಟು ಬೇಗ ಎಲ್ಲರ ಸಹಕಾರದಿಂದ ಆಗಲಿ ಎಂದು ಆಶೀರ್ವಚನ ನೀಡಿದರು. ಆ ಪ್ರೀತಿ ಉಳೈ ಬತ್ತನೇ ತಡ ಸಂಪತ್ತುಲ ಕೀರ್ತಿಲ ಉರುಡು ಉಳೈ ಬರೊಂದುಲ್ಲೆರಿಗೆ ಮೊಲ್ಕೆಂಡರ್ಗೆ ನಾನು ನಿಕ್ಲು ಅಂಚತ್ತೆ ಪ್ರೀತಿ ಇದ್ದಲ್ಲಿ ನಾನು ಇರುವೆ ಈ ಆನಂದದ ಕುಟುಂಬದ ಆ ಪ್ರೀತಿ ಉಂಡು ಅಂಚ ಅದು ಸಂಪತ್ತುಲ ಉಂಡು ಕೀರ್ತಿಲ ಉಂಡು ಅಂದ್ಕೊಂಡ್ರೆ ಭಾರಿ ಸಂತೋಷ ಒಂದು ಕುಟುಂಬದೊಳ ಎಂಚೊಪ್ಪೊಡು ಒಂದು ಕೆಂಡ ಕೆಲವು ನಮ್ಮ ಮಾತ್ರ ತಾರತಮ್ಯ ಮಾಡ್ಪಣೆ ಉಂಡು. ಈ ಶರೀರಡು ಅಂಗಾಂಗಗಳು ಉಂಡು ಮಾಡ ಕೈ ಕಾರು ಮಾತ್ರ ಉಂಟು. ಈಗ ನಿಕ್ಲು ತೂಲೆವರ ಶರೀರದ ದಿನ್ನೋನು ಮಾತ ಒಂಜಿ ಕಾರು ತೊಂದರೆ ಅಂಡ ಬೊಕ್ಕೊಂಜಿ ಕಾರು ತುಂಬುಂಡು ಅಂದತ್ತ ತೂಲೆ ಒಂಜೇ ಕಾರ ಓ ಎತ್ತು 100 ಕಿಲೋ ಪಡ ಓ ಒಂಜೇ ಕಾರು ತೂಪುಂಡು ಅಂದತ್ತ ತೂಲೆ ನಿಕ್ಲೆ ಅಂಚ ಅದು ಒಂಜಿ ಕಣ್ಣಿಗೆ ತೊಂದರೆ ಅಂಡ ಬೊಕ್ಕೊಂಜಿ ಕಣ್ಣು ಸುಧಾರಿಪುಂಡು. ಓ ಮಾತಲ ರಡ್ ಇತ್ತನ ಒಂಜಿ ಕೈ ತೊಂದರೆ ಅಂಡ ಬೊಕ್ಕೊಂಜಿ ಕೈ ಸುಧಾರಿಪುಂಡು ಅಂದತ್ತ ತೂಲೆ ರಡ್ಡು ಕೆಲಸಗಳು ಒಂಜೇ ಕೈ ಒಡ್ಡುಂಡು. ಅಂಚನೆ ಕುಟುಂಬದ ಮಾತ ಸದಸ್ಯರು ಅನ್ಯೋನ್ಯವಾದ ಒರೆಕೊರೆ ಹೊಂದಾಣಿಕೆ ಮಾಲ್ತಂದ ಕುಟುಂಬದ ಕೀರ್ತಿ ಬುಳಿಯರಿಗೆ ಸಾಧ್ಯತೆ ಉಂಡು. ಈ ಸಂದರ್ಭ ಪಂಡೊಂದು ತರವಾಡು ಮನೆ ಅಂದರೆ ಐಕ್ಯತೆಯ ಸಂಕೇತ, ಎಲ್ಲರೂ ಒಟ್ಟಾಗುವ ಕೇಂದ್ರ. ತರವಾಡು ಮನೆಯ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಆದಷ್ಟು ಹೆಚ್ಚಿನ ಕೊಡುಗೆಯನ್ನು ನೀಡಬೇಕು. ತರವಾಡು ಮನೆ ಆದಷ್ಟು ಬೇಗ ನಿರ್ಮಾಣವಾಗಬೇಕು ಎಂದು ಮುಂಬೈ ಉದ್ಯಮಿ ತರವಾಡು ಮನೆಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಬಾಲಕೃಷ್ಣ ಎಂ ರೈ ಶುಭ ಹಾರೈಸಿದರು. ಇನಿ ನಮ್ಮ ಜೀವನದ ಅತ್ಯಂತ ಪವಿತ್ರ ಮಕ್ಕ ಇತಿಹಾಸದ ದಿನ. ಇನಿ ಶಿಲಾನ್ಯಾಸದ ಕೆಲಸ ಭೂಮಿ ಪೂಜೆ ಮತ್ತು ಬಾರಿ ಪೊರ್ಲೂರೇ ನಡೆದೋದ್ಕೊಂಡು ನಮ್ಮ ಹಿರಿಯಕ್ಕಳ ಪಲ್ಲೆ ಕೊನೆ ಭೂದೇವಿನ ಒಂಜಿ ಕೆಲಸ ಮಲ್ಪುಂಡಲ್ಲ ಭೂವಿದೇವಿನ ದುಂಬುದಿಯದು ಕೆಲಸ ಮಲ್ತನ ಮಾತ್ರ ಅವು ಅತಿ ಶೀಘ್ರಡು ಪೊರ್ಲುಡು ನಮ್ಮ ಇಲ್ಲ ಅವಡು ಒವ್ವನ್ನ ಪೊರ್ಲುಡು ನಡತದು ಒವ್ವು ಬಂಡದು ದೈವದ ಇಲ್ಲ ನಮ್ಮ ಕುಟುಂಬಗಳು ಐಕ್ಯತೆ ಸಮೃದ್ಧಿ ಧಾರ್ಮಿಕ ಚೈತನ್ಯ ಕೊರ್ಪುನ ಒಂಜಿ ಪವಿತ್ರ ತಾಣ. ಪ್ರತಿ ವರ್ಯಗಳ ಮನಃಶಾಂತಿ ಧೈರ್ಯ ದೈವದ ಕೃಪೆ ಉಪ್ಪುಡು ಬಣ್ಣದ ಯಾನ ಆ ದೇವರ ಪ್ರಾರ್ಥನೆ ಮಲ್ಪುವೆ. ಟ್ರಸ್ಟ್ನ ಗೌರವ ಸಲಹೆಗಾರ ಬಾಲಕೃಷ್ಣ ಶೆಟ್ಟಿ ಸ್ವಾಗತಿಸಿ, ವಾಣಂದೆ ತರವಾಡು 400 ಮುಡಿ ಗದ್ದೆಯನ್ನು ಹೊಂದಿದ್ದ ವಿಶಾಲ ಜಾಗವನ್ನು ಹೊಂದಿತ್ತು. ಕಾಲಕ್ರಮೇಣ ಅದೆಲ್ಲ ಅನ್ಯಾಧೀನವಾಗಿ ಈಗ ಸ್ವಲ್ಪ ಜಾಗವಷ್ಟೇ ಉಳಿದಿದೆ. ತರವಾಡಿನ ಅಭಿವೃದ್ಧಿಗಾಗಿ ತುಂಬ ಮಂದಿ ಹಿರಿಯರು ಶ್ರಮಿಸಿದ್ದಾರೆ. ಅವರ ಶ್ರಮದ ಫಲವಾಗಿ ತರವಾಡು ಇಂದು ಈ ಹಂತಕ್ಕೆ ಬಂದು ನಿಂತಿದೆ. ಈಗ ಮತ್ತೊಂದು ಹಂತದ ಜೀರ್ಣೋದ್ಧಾರಕ್ಕೆ ತಯಾರಾಗಿದೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ತಿಳಿಸಿದರು. ಅಷ್ಟಮಂಗಲ ಪ್ರಶ್ನೆಡೆ ಬತ್ತು ನಂಚಿನ ಚರಿತ್ರೆಯನ್ನು ಬಂದ್ರೆ ವಾಣಂದೆ ತರವಾಡಿಗೆ ಬತ್ತು 400 ಮುಡಿತ ಹರಿತ ಆಸ್ತಿ ಇತ್ತು ಅನ್ನೋದು ಲೆಕ್ಕ. ಕಾಲಕ್ರಮೇಣ ಅವು ಅನ್ಯಾಧೀನ ಆಡಿ ಹಿಡಿದುಕ ಈ ದೇವತಾ ಕಾರ್ಯಗಳು ನಿರ್ವಿಘ್ನವಾದ ನಡತೊಂದಿತ್ತು ಪನ್ಪು ನಾವು ಪ್ರಾಸ್ತಾವಿಕ ಭಾಷೆ ಪಂಡುದಿಲ್ಲ. 1990 ಸೊನ್ಪೇಟೆ ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಒಂಜಿ ಸೊಸೈಟಿ ರಿಜಿಸ್ಟರ್ ಮಾಡ್ತದೆ. ಐತ ಮುಖಾಂತರ ನಮ್ಮ ದೇವತಾ ಕಾರ್ಯನ ಮುಂದುವರಿಸಾಯಿನೆ. ಅವೇ ರೀತಿಯೇ ಈ ವಾಣಂದೆ ತರವಾಡು ದೇವರನ್ನ ಸೇವೆ ಮಲ್ತೊಂದಿತ್ತನಂಚಿನ 2 ವ್ಯಕ್ತಿಗಳೇನು ಬರಪೇರೆ ಸಾಧ್ಯ ಅಕ್ಲಿ ನೆನಪೊಂದಿಲ್ಲ. ಮುಂಜಾನೆ ದೊಡ್ಡಪ್ಪ ತ್ಯಾಂಪಣ್ಣ ಶೆಟ್ಟಿ ಆರೆ ಮೂಲ ದರ್ಶನ ಪಾತ್ರೆ ಆದಿತ್ತಾರೆ, ಗಡಿಪತ್ನಾರ ಆದಿತ್ತಾರೆ,
ಆರನೇ ಕಾಲ ನಂತರ ಎನ್ನಪಪ್ಪ ಬಾಲಕೃಷ್ಣ ಬಾಬು ಶೆಟ್ಟಿ ಹಲವಾರು ವರ್ಷಡೆ ದೇವರನ್ನ ಸೇವೆ ಮಾಡ್ತಿದ್ದಾರೆ. ಅದೇ ರೀತಿ ಈ ವಾರಂದೆ ತರವಾಡನ ನಿರ್ವಹಣೆ ಮಲ್ಪಿರಬೋಡಾದೆ ವಾರಂದೆ ತರವಾಡದ ಸಂಬಂಧಪಟ್ಟ ಹಲವು ಹಿರಿಯ ವ್ಯಕ್ತಿಗಳನ್ನು ನೆನಪು ಮಲ್ಪಡಾಪ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಾಣಂದೆ ತರವಾಡು ಟ್ರಸ್ಟ್ನ ಅಧ್ಯಕ್ಷ ಪ್ರಭಾಕರ ಶೆಟ್ಟಿ, ಇದು ಒಬ್ಬ ಅಧ್ಯಕ್ಷನಿಂದ ಆಗುವ ಕೆಲಸವಲ್ಲ. ತರವಾಡಿನ ಎಲ್ಲ ಸದಸ್ಯ ಬಂಧುಗಳು ಸಹಕಾರ ನೀಡಿದರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯ. ಆದಷ್ಟು ಬೇಗ ತರವಾಡು ಮನೆಯ ನಿರ್ಮಾಣವಾಗುವಂತೆ ಎಲ್ಲರೂ ಶ್ರಮವಹಿಸಿ ದುಡಿಯೋಣ ಎಂದು ಕರೆ ನೀಡಿದರು. ಅಧ್ಯಕ್ಷರತ್ತು ಯಾನ್ ನಿಗಲಂಚಿನ ಒಂಜಿ ಸದಸ್ಯ ಎಂಕ ಧಾನ್ಯ ಒಂಜಿ ಪುಣ್ಯ ಪನೋಲಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ ಅಂಚನ ಒಂಜಿ ಎಂಕ ಒಂಜಿ ಸಂಧಿ ತೆಗೆದಂಡು ಅಂಚಾದ ಯಾನ ನಿಗಲ ಎದುರುತ್ತ ಪಾತ್ರಂಗುಲ್ಲ ಇನ್ನಿತ ನಮ್ಮನ ತರವಾಡದ ಟ್ರಸ್ಟ್ ಮಲ್ಪನ ಉದ್ದೇಶ ಈತೆ ತರವಾಡದ ಜನಕುಲೆಗೆ ನಮ್ಮನ ಆನಂದ ತರವಾಡದ ಕುಟುಂಬದಸ್ಥರಿಗೆ ಒಂಜಿ ಪ್ರೀತಿ ಆವಡು, ಆರೋಗ್ಯ ಬರೋಡು, ಸುಖ ಶಾಂತಿ ಕೊರೋಡು, ಸಮೃದ್ಧಿ ಬರೋಡು, ಬೊಕ್ಕ ಒಂಜಿ ಸಹಕಾರ, ಬೊಕ್ಕ ಒಂಜಿ ಸಂಘಟನೆ ಅಂಚ ಒಂಜಿ ಸಂಸ್ಕಾರ ಅಲ್ಲ ಆಯ್ತು ಒಟ್ಟಿಗೆ. ಆ ಉದ್ದೇಶಡೆ ನಮ್ಮ ಪೂರ ಒಟ್ಟಾತ ಇನ್ನು ಪಂಡ್ರೆಂಗ್ ಬಾರಿ ಖುಷಿ ಆವೊಂದುಂಡು ಅಂಚನೆ ಆ ಉದ್ದೇಶಡೆ ನಮ್ಮ ಮಲ್ತೊಂದುಲ್ಲ, ಆ ಉದ್ದೇಶಡೆ ನಮ್ಮ ಎದುರು ಪೋಡುಂದು ಯಾನು ಪೂರಗಲ್ಲ ಯಾನು ಪ್ರಾರ್ಥನೆ ಮಲ್ತೊಂದುಲ್ಲ. ವಾಣಂದೆ ತರವಾಡು ಟ್ರಸ್ಟ್ನ ಗೌರವಾಧ್ಯಕ್ಷೆ ಶ್ರೀಮತಿ ಭುವನೇಶ್ವರಿ ಮಾರ್ಲಾ, ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಸಾಹಿತಿ ನಿವೃತ್ತ ಪತ್ರಕರ್ತ ಮಲಾರ್ ಜಯರಾಮ್ ರೈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತರವಾಡಿನ ತಂತ್ರಿಗಳು ವೇದಮೂರ್ತಿ ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮಣ್ಣಾಯ ಭೂಮಿ ಪೂಜೆ ಶಿಲಾನ್ಯಾಸದ ವೈದಿಕ ವಿಧಿಗಳನ್ನು ನಡೆಸಿದರು. ವಾಸ್ತುಶಿಲ್ಪಿ ಬೆದ್ರಡ್ಕ ರಮೇಶ್ ಕಾರಂತ ಕೆಸರು ಕಲ್ಲು ಕುಟ್ಟಿ ಹೊಡೆಯುವ ಸಂಪ್ರದಾಯ ನಡೆಸಿಕೊಟ್ಟರು. ಶ್ರೀಮತಿ ನೀತಾ ಜಗನ್ನಾಥ ರೈ, ಶ್ರೀಮತಿ ಶ್ವೇತಾ ಸಂತೋಷ್ ಆಳ್ವ ಪ್ರಾರ್ಥನೆಗೈದರು. ವಿದ್ಯಾಧರ್ ಶೆಟ್ಟಿ ಪುಸಕುರಲ್ ನಿರೂಪಿಸಿದರು. ಕಾರ್ಯದರ್ಶಿ ಮಂಜು ಪ್ರಸಾದ್ ಸಾಮಾಣಿ ವಂದಿಸಿದರು.